ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನಿನ್ನೆ ವ್ಲಾಗ್ ಹಾಕಿಲ್ಲ. ತುಂಬಾ ಖುಷಿಯಾಗುತ್ತೆ. ಒಬ್ಬೊಬ್ಬರು ವ್ಲಾಗ್ ಹಾಕದೇ ದಿವಸ ಕೇಳ್ತಾರೆ, ಯಾಕೆ ವ್ಲಾಗ್ ಹಾಕಿಲ್ಲ, ಇನ್ನೂ ವ್ಲಾಗ್ ಬಂದಿಲ್ವಲ್ಲ ಅಂತೇಳಿ ತುಂಬಾ ಖುಷಿಯಾಗುತ್ತೆ. ಸೊ ನಿಮ್ಗೆಲ್ರಿಗೂ ತುಂಬಾ ಏನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ಅಂತೆಲ್ಲ ಹೇಳಿ ನಿಮಗೆ ನಾನು ಈ ವ್ಲಾಗ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಇವಾಗಂತೂ ಗೊತ್ತಿದೆಯಲ್ವಾ, SSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ. ನಾನು ಲಾಸ್ಟ್ ಇಯರ್ ನನ್ನ ಮಗಳಿಗೆ ಅಂದರೆ ಲಾಸ್ಟ್ ಇಯರ್ ನನ್ನ ದೊಡ್ಡ ಮಗಳಿಗೆ ಅಕೌಂಟ್ ಮಾಡಿರೋದು ಫಸ್ಟ್ ಸ್ಕಾಲರ್ಶಿಪ್. ಅವಳಿಗೆ ಅದು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಅವಳಿಗೆ ಒಂದು ಸಲನೂ ಸ್ಕಾಲರ್ಶಿಪ್ಪೇ ಸಿಕ್ಕಿಲ್ಲ. ಥರ್ಡ್ ಸ್ಟ್ಯಾಂಡರ್ಡಲ್ಲೂ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ನಾನು ಅಪ್ಲೈ ಮಾಡಿರೋದು. ಸೊ ಆವಾಗಲೂ ಅದೇ ಥರ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡಿರೋದು. ಈ ವರ್ಷವೂ ಅದೇ ಥರ ನನ್ನ ಚಿಕ್ಕ ಮಗಳಿಗೆ ಇದೆಯಲ್ವಾ, ಸೊ ಅವಳು ಫಸ್ಟ್ ಸ್ಟ್ಯಾಂಡರ್ಡ್, ಅವಳಿಗೂ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೂ ಅಕೌಂಟ್ ಮಾಡೋದಿತ್ತು. ನಾನು ಫಸ್ಟಿಗೇನು ಮಾಡೋದಕ್ಕೇ ಹೋಗಿಲ್ಲ, ಇವಾಗ ಹೋಗ್ತಾ ಇರೋದು. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಮಾಡೋಣ ಅಂಥೇಳಿ ಅವತ್ತೇ ಹೋಗಿ ಏನು ಎಲ್ಲ ಫಿಲ್ ಮಾಡಿ ಅಲ್ಲೇ ಕೊಟ್ಟು, ಆಮೇಲೆ ಅವತ್ತೊಂದು ದಿವಸನೇ ಬೇಗ ಅಕೌಂಟ್ ಮಾಡಿ ಬರೋಣ ಅಂತೇಳಿ ಅಪ್ಲಿಕೇಶನ್ ತೊಗೋಬೋದು, ಆಮೇಲೆ ಹೋಗೋದು ಅದೆಲ್ಲ ಬೇಡ, ಒಂದೇ ದಿವಸದಲ್ಲಿ ಹೋಗಿ ಮುಗಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಮಗುನೂ ಬೇಕು ಅಂತೇಳಿ. ಸೊ ಅವಳನ್ನ ಕರ್ಕೊಬರೋದಕ್ಕೆ ಅಂತೇಳಿ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಸಮ್ಮರ್ ಇದು ರೈನಿ ಸೀಸನ್ ಮುಗೀತು ಅಂತೇಳಿ ಅನಿಸುತ್ತೆ. ಬಿಸಿಲು ಅಂದರೆ ಬಿಸಿಲು, ಯಾರು ಹೇಳಲ್ಲ ಇದು ಮಳೆದು ಸೀಸನ್ ಅಂತೇಳಿ. ಆ ಥರ ಆಗಿದೆ ಇವಾಗ. ನೋಡಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ. ಸೊ ಹಾಗೆಯೇ ಅದೇ ಬ್ಯಾಂಕಿಗೆ ಹೋಗಿದ್ನಲ್ಲ, ಅಲ್ಲಿ ಹೇಳಿದರು ಮಗುನೂ ಕರ್ಕೊಬನ್ನಿ ಅಂತೇಳಿ. ಸೊ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಕಳಿಸ್ತಾರೆ ಇಲ್ವೋ ಗೊತ್ತಿಲ್ಲ. ಅವರು ಬ್ಯಾಂಕವ್ರಂದ್ರು 2:15 ಬನ್ನಿ ಅಂತೇಳಿ. ಬಟ್ ನಾನು ಆಮೇಲೆ ಮನೆಗೆ ಹೋಗೋದು, ಅವಳನ್ನ ಕರ್ಕೊಬರೋದು, ವಾಪಸ್ ಸ್ಕೂಲಿಗೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಹೇಳ್ತೀನಿ ಸ್ಕೂಲಲ್ಲಿ ಕಳಿಸ್ತಾರೆ ಇಲ್ವೋ ಅಂತೇಳಿ, ನೋಡೋಣ ಏನಾಗುತ್ತೆ ಅಂತೇಳಿ. ಬ್ಯಾಂಕಿಗೆ ಹೋಗೋದಿತ್ತು ಸ್ವಲ್ಪ. ನೀವೇ ಹೋಗೋದು? ಮಗು ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ಆ ಮಗನ ಕರೆದುಕೊಂಡು ಹೋಗ್ತೀರಾ? ಹಾಗಾಗಿ ಇಂಥ ಚೀಟ್ ಕೊಡ್ಬೇಕು, ಕೊಡ್ತಾರಾ? ಕೇಳ್ತೇವೆ, ಕೊಡ್ತಾರೆ. ಆಫೀಸಲ್ಲಿ ಕೊಡ್ತಾರೆ, ಆಫೀಸಲ್ಲಿ ಹೇಳಿ ಹೋಗಿ. ಔಟ್ ಪಾಸ್ ಕೊಡ್ತಾರೆ. ಡೈರೆಕ್ಟ್ ಕ್ಲಾಸಿಗೆ ಹೋಗಲ್ಲ, ಮೊದಲು ಆಫೀಸಲ್ಲಿ ಹೋಗ್ತೀನಿ. ಆಫೀಸಲ್ಲಿ ಆಫೀಸಲ್ಲಿ ಔಟ್ ಪಾಸ್ ಕೊಡ್ತಾರೆ. ಓಕೆ. ಸೊ ಇವಾಗ ಸ್ಕೂಲಿಗೆ ಬಂದಿದ್ದೀನಿ. ಮೊದಲೆಲ್ಲ ಹಾಗೇ ಕಳಿಸ್ತಾ ಇದ್ರು, ಬಟ್ ಇವಾಗೆಲ್ಲ ಎಲ್ಲರೂ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿರ್ಬೋದು. ಏನೋ ರಿಸಿಪ್ಟ್ ಎಲ್ಲ ಕೊಡ್ತಾರೆ ಔಟ್ ಪಾಸ್ ಅಂತೇಳಿ, ಅದರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದವ್ರದ್ದು ಫೋನ್ ನಂಬರ್, ಅವ್ರ ಹೆಸರು, ಅವ್ರ ಸೈನ್, ಕ್ಲಾಸ್ ಟೀಚರ್ಸ್ ಇದು ಸೈನ್ ಅದೆಲ್ಲ ತಗೊಂಡು ಬರೆದು ಕೊಡ್ತಾರೆ. ಅದನ್ನು ಹೋಗಿ ಕ್ಲಾಸ್ ಟೀಚರ್ಗೆ ತೋರಿಸಿ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಹೊರಗಡೆ ಹೋಗುವಾಗ ವಾಚ್ಮ್ಯಾನ್ ಇರ್ತಾರಲ್ವ, ವಾಚ್ಮ್ಯಾನನ್ನು ಅವ್ರಿಗೆ ಕೊಟ್ಟು ಕರ್ಕೊಂಡು ಹೋಗೋದಕ್ಕೆ. ಸೊ ಒಳ್ಳೇದು, ಆ ಥರ ರೂಲ್ಸ್ ತುಂಬಾ ಒಳ್ಳೇದು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇವಾಗ ಸ್ಕೂಲಿಗೆ ಹೋಗಿ ಬಂದಿದ್ದೀನಿ. ಬಟ್ ಹೋಗಿರೋದು ವೇಸ್ಟ್ ಆಯಿತು. ಯಾಕೆಂದರೆ ಗೊತ್ತಿದ್ದಲ್ಲ, ಬ್ಯಾಂಕಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೂ ಸರ್ವರ್ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಫಸ್ಟಿಗೆ ಏನು ಮಾಡಿದೆ, ಅದೇ ನನ್ನ ಮಗಳನ್ನ ಕರ್ಕೊಬಂದೆ ಸ್ಕೂಲಿಂದ. ಆಮೇಲೆ ಸ್ಕೂಲಿಗೆ ಅಂದರೆ ಬ್ಯಾಂಕಿಗೆ ರೀಚ್ ಆದೆ. ಬ್ಯಾಂಕಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅವರೊಂದು OTP ಬರುತ್ತೆ ಅಂತ ಹೇಳಿದರು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ರು OTP ಬಂದೇ ಇಲ್ಲದು. ಆಮೇಲೆ ಅವರಂದರು ಸರ್ವರ್ ಪ್ರಾಬ್ಲಮ್ ಇದೆ, ನೀವು 3:30 ಆಗುವಾಗ ಬನ್ನಿ ಅಂತೇಳಿ. ಆಮೇಲೆ ನನಗೆ ಕಷ್ಟ ಆಗುತ್ತೆ, ಇವಾಗ ಮಗಳನ್ನ ಸ್ಕೂಲಿಗೆ ಮಾಡಬೇಕು. ಆಮೇಲೆ ವಾಪಸ್ ನಾನು ಮನೆಗೆ ಬಂದು ವಾಪಸ್ ಅವಳನ್ನ ಸ್ಕೂಲಿಗೆ ಹೋಗಿ ಅವಳನ್ನ ಕರ್ಕೊಬರೋದು, ಅದೆಲ್ಲ ತುಂಬ ಕೆಲಸ ಥರ ಆಗುತ್ತೆ ಅಂತೇಳಿ ನೋಡೋಣ. ಇನ್ಶಾಲ್ಲ ನಾಳೆ ಹೋಗೋಣ. ನಾಳೆ ಬೆಳಿಗ್ಗೆ ನಾರ್ಮಲ್ ಟೈಮಿಗೆ ಸ್ಕೂಲಿಗೆ ಕಳಿಸಲ್ಲ, ಫಸ್ಟ್ ಹೋಗಿ ಬ್ಯಾಂಕಿದು ಕೆಲಸ ಮಾಡ್ತೀನಿ. ನಂತರ ಏನೋ ಅವಳನ್ನ ಸ್ಕೂಲಿಗೆ ಹೋಗಿ ಬಿಟ್ಟು ಬರೋಣ ಅಂತೇಳಿ ಸ್ಕೂಲಲ್ಲಿ ಹೇಳಿ ಬಂದಿದ್ದೀನಿ. ಬ್ಯಾಂಕ್ ಅಕೌಂಟ್ ನಾನು ಫಸ್ಟಿಗೆ ಮಾಡಬೇಕಿತ್ತು ಅಂತೇಳಿ ಅನಿಸುತ್ತೆ. ಫಸ್ಟಿಗೆ ಅದ್ರದ್ದು ನೆನಪೇ ಆಗಿಲ್ಲ. ನಿನ್ನೆ ಒಂದು ಮೆಸೇಜ್ ನೋಡಿದೆ, ಅಂದರೆ ಸ್ಕಾಲರ್ಶಿಪ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನೆನಪಾಯಿತು ಅಕೌಂಟ್ ಮಾಡಲಿಕ್ಕೆ ಅಂತೇಳಿ. ದೊಡ್ಡೊಳಿಗೆ ಫಸ್ಟಿಗೆ ಲಾಸ್ಟ್ ಇಯರ್ ಮಾಡಿದ್ದೀನಿ, ಇವಳಿಗೆ ಮಾಡಿದ್ದಿಲ್ಲ. ಅಂದರೆ LKG UKGಗೆಲ್ಲ ಸ್ಕಾಲರ್ಶಿಪ್ ಇರಲ್ವಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗೋದಲ್ವ. ಸೊ ಹಾಗಾಗಿ ಏನು ಇವತ್ತು ಹೋಗಿದೆ, ಬಟ್ ಇವತ್ತು ಕೆಲಸ ಆಗಿಲ್ಲ, ಇನ್ನು ನಾಳೆಗೆ ಆಯಿತು ಕೆಲಸ. ಸೊ ಇವಾಗ ಬಂದಿದ್ದೀನಿ. ಬಂದು ಮೊದಲು ಇವಾಗ ಲಂಚ್ ಏನಾದರೂ ಒಂದು ಸ್ವಲ್ಪ ತಿಂತೀನಿ. ಅಂದರೆ ಏನು ಮಾಡಿಲ್ಲ, ಬೆಳಿಗ್ಗೆ ಮಾಡಿರೋದೇ ಇದೆ, ಅದನ್ನೇ ತಿನ್ನಬೇಕಷ್ಟೇ ಇವಾಗ. ಸೊ ನೈಟಿಗೆ ಏನಾದರೂ ಮಾಡಬೇಕು. ಸೊ ಫಸ್ಟಿಗೆ ನಾನು ಸ್ವಲ್ಪ ತಿಂತೀನಿ, ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಮಲಗ್ತೀನಿ. ಬೆಳಿಗ್ಗೆ 5:30 ಎದ್ದಿರೋದು, ಮಲಗಿಲ್ಲ.
ಸೊ ಬೇಗ ಲಂಚ್ ಮಾಡಿ ಆಮೇಲೆ ಮಲಗ್ತೀನಿ. ಆಮೇಲೆ ಎದ್ದು ಏನೆಲ್ಲ ಆಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. The next day. ಸೊ ಇದು ನೆಕ್ಸ್ಟ್ ಡೇ. ನಂತರ ನಾನು ವ್ಲಾಗ್ ಮಾಡಿಲ್ಲ. ಇದು ಬಂದುಬಿಟ್ಟು ಬುಧವಾರ. ಮಂಗಳವಾರ ಸ್ಕೂಲಿಗೆ ಹೋಗಿರೋದು, ಬುಧವಾರ ಇದು. ಬೆಳಿಗ್ಗೆ ಎದ್ದೇಳುವಾಗಲೇ ತುಂಬಾ ಬಿಸಿಲಿತ್ತು, ತುಂಬಾ ಚೆನ್ನಾಗಿ ಬಿಸಿಲು ಹೊಡಿತಾ ಇತ್ತು. ಅದೇ ಹೇಳಿದ್ನಲ್ಲ, ಮಳೆ ಅಂತ ಹೇಳಿ ಅನಿಸೋದೇ ಇಲ್ಲ, ಅಷ್ಟೊಂದು ಸೆಕೆನೂ ಇದೆ, ಅಷ್ಟೊಂದು ಬಿಸಿಲೂ ಇದೆ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇಲ್ಲಿ ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ರಾತ್ರಿ ನಾನು ಸಾಂಬಾರು ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಸೊ ಅದೇ ಇದೆ, ಅದೇ ಇವತ್ತಿಗೆ ಸಾಕು ಅಂತೇಳಿ. ಇವತ್ತು ಬ್ಯಾಂಕಿಗೆ ಹೋಗೋದಿದೆ. ಅಂದರೆ ನಾನು ಅದೇ ಹೇಳಿದ್ನಲ್ಲ, ನಿನ್ನೆ ನನಗೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಸೊ ಇವತ್ತು ಬೆಳಿಗ್ಗೆ ಹೋಗೋಣ ಅಂತೇಳಿ ಬ್ಯಾಂಕಿಗೆ. ಮಗುನ ಸ್ಕೂಲಿಗೆ ಫಸ್ಟ್ ಕಳಿಸಲ್ಲ, ಬ್ಯಾಂಕಿಗೆ ಹೋಗಿ ಬ್ಯಾಂಕಿದು ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಸ್ಕೂಲಿಗೆ ಹೋಗಿ ಮಾಡಿ ಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಏನು ಚಿಕ್ಕವಳನ್ನ ಇವಾಗ ಎಬ್ಸಿಲ್ಲ, ಇನ್ನೂ ದೊಡ್ಡವಳು ಇನ್ನೂ ಮದ್ರಸಕ್ಕೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಸೊ ಇವಾಗ ಏನು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಇಲ್ಲಿ ಬಿಸಿ ನೀರು, ತುಂಬಾ ಸೆಕೆ ಇದೆ, ಆದ್ರೂ ಬೆಳಿಗ್ಗೆ ಟೈಮಲ್ಲಿ ಬಿಸಿನೀರು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಒಂಚೂರು ಲೆಮನಿದು ಡ್ರಾಪ್ಸ್ ಹಾಕಿ ಕುಡಿದ್ರೂ ಒಳ್ಳೆಯದು ಅಂತೇಳಿ. ಬಟ್ ಬೆಳಿಗ್ಗೆ ಆ ಥರ ಲೆಮನ್ ಡ್ರಾಪ್ಸ್ ಹಾಕಿ ಕುಡಿಯೋದಕ್ಕಾಗಲ್ಲ, ಲೆಮನ್ ಜ್ಯೂಸಿದು ಡ್ರಾಪ್ಸ್. ಹಾಗೆಯೇ ಬಿಸಿನೀರಲ್ಲಿ ಸ್ವಲ್ಪ ಕುಡಿತಾ ಇದ್ದೀನಿ, ನಂತರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಇವಾಗ ನೀರು ದೋಸೆಗೆ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೀನಿ. ನನಗಂತೂ ಚೂರು ಇಷ್ಟ ಆಗಲ್ಲ ನೀರು ದೋಸೆ, ಬಟ್ ಮಕ್ಕಳಿಗೆ, ಹಸ್ಬೆಂಡಿಗೆ, ತಂಗಿಗೆ ಎಲ್ಲ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ದೋಸೆನೇ ಮಾಡೋ ಅಂತೇಳಿ. ನನಗೊಬ್ಳಿಗೋಸ್ಕರ ಅಂತೇಳಿ ಬೇಡ, ನಾನು ಬೇರೆ ಏನಾದರೂ ತಿಂತೀನಿ, ಮೊಟ್ಟೆ ಬಾಯ್ಲ್ ಮಾಡಿ ಏನಾದರೂ ತಿಂತೀನಿ. ಸೊ ಇವಾಗ ತಿನ್ನೋದೇ ಸ್ವಲ್ಪ ಕಮ್ಮಿನೇ, ಯಾಕೆಂದರೆ ನಾನಿವಾಗ ಪ್ರಾಪರಾಗಿ ಡಯೆಟ್ ಎಲ್ಲ ಮಾಡ್ತಾ ಇಲ್ಲ. ಒಬ್ಬರು ಕೇಳಿದರು, ನೀವು ಇವಾಗ ಡಯೆಟ್ ಮಾಡ್ತಾ ಇಲ್ವ ಅಂತೇಳಿ. ಡಯೆಟ್ ಮಾಡ್ತಾ ಇದ್ದೀನಿ, ಮಾಡಲ್ಲ ಅಂತ ಹೇಳಿನೆಲ್ಲ, ಡಯೆಟ್ ಮಾಡ್ತಾ ಇದ್ದೀನಿ, ಎಕ್ಸಸೈಸು ಮಾಡ್ತಾ ಇದ್ದೀನಿ. ಬಟ್ ಏನಂದರೆ ಮೊದಲು ಸ್ಕೂಲ್ ಇತ್ತಿಲ್ವಲ್ಲ ಮಕ್ಕಳಿಗೆ, ಆವಾಗ ನನಗೆ ಪ್ರಾಪರಾಗಿ ಮಾಡಲಿಕ್ಕೆ ಆಗ್ತಾಯಿತ್ತು. ಯಾಕೆಂದರೆ ಮಕ್ಕಳು ಜಾಸ್ತಿಯಾಗಿ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಅಮ್ಮನ ಮನೆಯಲ್ಲೇ ತಿಂತಾಯಿದ್ರು, ಅಮ್ಮನ ಮನೆಯಲ್ಲೇ ಇರ್ತಾಯಿದ್ರು. ನನಗೆ ಎರಡೆರಡು ಮಾಡಬೇಕಾಗಿರೋ ಕೆಲಸ ಇತ್ತಿಲ್ಲ. ಬಟ್ ಇವಾಗ ಸ್ಕೂಲ್ ಇರೋದ್ರಿಂದ ಏನು ತುಂಬಾ ಕಷ್ಟ ಆಗುತ್ತೆ ನನಗೆ, ಬೇರೆ ಅವ್ರಿಗೆ ಬೇರೆ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಜಾಸ್ತಿಯಾಗಿ ಏನಾದರೂ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಜಾಸ್ತಿಯಾಗಿ ಹೆಲ್ದಿಯಾಗಿಯೇ ಇರುತ್ತೆ. ಸೊ ಹಾಗಾಗಿ ಏನು ರಿಸ್ಕ್ ಏನಿಲ್ಲ ಬೆಳಿಗ್ಗೆದು. ಆದ್ರೂ ಒಂದೊಂದು ಸಲ ತಿನ್ನೋದಕ್ಕಾಗದೇ ಇದ್ದರೆ ಏನಾದರೂ ಎಗ್ ತಿಂತೀನಿ ಅಷ್ಟೇ. ಮಧ್ಯಾಹ್ನ ನಾರ್ಮಲಾಗಿ ರೈಸ್, ಚಾವಲ್, ದಾಲ್ ಈ ಥರದೇ ಇರೋದು. ರಾತ್ರಿ ಒಂದು ಚಪಾತಿನೇ ಜಾಸ್ತಿಯಾಗಿರೋದು. ಸೊ ಹಾಗಾಗಿ ನಾನು ಫಸ್ಟಿನ ಥರ ಸ್ಯಾಲಡ್ ಅದು ಈ ಥರ ಎಲ್ಲ ಮಾಡ್ತಾಯಿಲ್ಲ. ಎಲ್ಲ ಮನೆಯದು ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಶುಗರು, ಆಯಿಲ್, ಮೈದಾ ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಪ್ರಾಪರಾಗಿ ಇದು ಮಾಡ್ತಾಯಿಲ್ಲ. ಫುಡ್ಡೆಲ್ಲ, ಅಡುಗೆ ಎಲ್ಲ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡಿ ಸ್ಕೂಲ್ ಇಲ್ಲದೆ ಇದ್ದಾಗ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ಕೂಲ್ ಇರೋದ್ರಿಂದ ಮಕ್ಕಳಿಗೆ ಆಗಲ್ಲ, ತುಂಬಾ ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ, ಬೆಳಿಗ್ಗೆ ಅಂತೂ ತುಂಬಾ ಚೆನ್ನಾಗಿ ಬಿಸಿಲಿತ್ತು. ಆಮೇಲೆ ಸ್ವಲ್ಪ ಹೊತ್ತಾಗುವಾಗ ಮಳೆನೂ ಬಂದುಬಿಟ್ಟು, ನಂತರ ಆಮೇಲೆ ಸಂಜೆಯಿಂದ ಮಳೆನೇ ಇದ್ದಿಲ್ಲ, ಬೆಳಿಗ್ಗೆ ಮಾತ್ರ ಒಂಚೂರು ಮಳೆ ಇದ್ದಿದ್ದು. ಸೊ ಇವಾಗ ಮಧ್ಯಾಹ್ನದ ಲಂಚ್, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ನಾನು ನಂತರ ವೀಡಿಯೋಸೇ ಮಾಡಿಲ್ಲ. ಬಟ್ ಇವತ್ತೂ ನಂದು ಕೆಲಸ ಆಗಿಲ್ಲ ಬ್ಯಾಂಕಿದು. ಅವರಂದರು ನಾನು ಹೋಗುವಾಗಲೇ ಫೋನ್ ಮಾಡಿದ್ದೆ, ಸರ್ವರ್ ಇದೆಯೋ ಇಲ್ವೋ ಅಂತೇಳಿ. ಬಟ್ ಅವರಂದರು ಸರ್ವರ್ ಇಲ್ಲ ಇವತ್ತೂ, ಅದಲ್ಲದೆ ಅಕೌಂಟ್ ಮಾಡೋರೂ ಇಲ್ಲ, ನೀವು ನಾಳೆ ಬನ್ನಿ ಅಂತೇಳಿ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಮಕ್ಕಳಿಗೆ ಹಾಫ್ ಡೇ ಅಲ್ವಾ ಸ್ಕೂಲು. ಸೊ ಅವತ್ತೇ ಕರ್ಕೊಂಡು ಹೋಗಿ ಮಾಡೋಣ ಅಂತೇಳಿ. ಬ್ಯಾಂಕು ಫುಲ್ ಡೇ ಓಪನ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ಮಾಡೋಣ ಅಂತೇಳಿ ಅದನ್ನು ಸ್ಯಾಟರ್ಡೇಗೆ ಪೋಸ್ಟ್ಪೋನ್ ಮಾಡಿದೆ ಕೆಲಸ. ಸೊ ಹಾಗೆಯೇ ಇವತ್ತು ಮಧ್ಯಾಹ್ನ ಲಂಚಿಗೆ ಅಂತೇಳಿ ನಾನಿಲ್ಲಿ ಒಳ್ಳೆ ಬಾಯ್ಲ್ಡ್ ರೈಸ್, ಅದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹಾಕಿ ಒಂಥರ ಪುಳಿ ಮುಂಚಿ ಥರ ಮಾಡ್ತಾರೆ. ಸೊ ಅದನ್ನು ಮಾಡಿದೆ. ಅದ್ರ ಜೊತೆಗೆ ಇಲ್ಲಿ ಡ್ರೈ ಫಿಶ್ ಇದೆಯಲ್ವ, ಅದನ್ನು ಫ್ರೈ ಮಾಡಿ ಮಧ್ಯಾಹ್ನದ ಲಂಚ್ ಆಗಿಬಿಟ್ಟಿತ್ತು. ನಂತರ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳೂ ಸ್ಕೂಲಿಂದ ಬರುವಾಗಂತೂ ತುಂಬಾ ಜೋರು ಜ್ವರ ಹಿಡ್ಕೊಂಡು ಬಂದಿದ್ದಾಳೆ. ಎಷ್ಟೊಂದು ಜೋರು ಜ್ವರ ಇತ್ತಂದರೆ ತುಂಬಾ ಜೋರಾಗಿ ಜ್ವರ ಇತ್ತು. ಟೀಚರ್ ಕಾಲ್ ಮಾಡಿದರು, ಒಂದು 3:45 ಆಗುವಾಗ ಕಾಲ್ ಮಾಡಿದರು, ಮಗುಗೆ ಜೋರು ಜ್ವರ ಬರ್ತಾಯಿದೆ, ಏನು ಮಾಡ್ತೀರಾ ಅಂತೇಳಿ. ಬಟ್ ಸ್ಕೂಲ್ ಬಿಡೋದಕ್ಕೆ ಇನ್ನೂ ಬರೀ 15 ಮಿನಿಟ್ಸ್ ಇದ್ದಿದ್ದಲ್ವ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ, ಇಲ್ಲ ಇವಾಗ ಆಟೋ ಬರುತ್ತಲ್ವ, ಆಟೋದಲ್ಲೇ ಕಳಿಸಿ ಅಂತ ಹೇಳಿದೆ ನಾನು. ಸೊ ನಂತರ ಬಂದಿದ್ದಾಳೆ, ಇವಾಗ ಬಂದು ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಟ್ಟು ಮಲಗಿಸಿದ್ದೀನಿ. ಹಸ್ಬೆಂಡ್ ಬಂದಾದಮೇಲೆ ಕ್ಲಿನಿಕ್ಕಿಗೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಮಲಗಿದ್ದಾಳೆ. ಸ್ವಲ್ಪ ಜ್ವರ ಕಮ್ಮಿ ಆಗಿತ್ತು, ಒಂದು ಡೋಲೋ ಟ್ಯಾಬ್ಲೆಟ್ ಇದೆಯಲ್ಲ ಅದನ್ನೊಂದು ಸ್ವಲ್ಪ ಕೊಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ. ಅಂದರೆ ಒಳಗಡೆ ಇರುತ್ತೆ ಮಕ್ಕಳಿಗೆ ಜ್ವರ, ಇದು ಟ್ಯಾಬ್ಲೆಟ್ ಕುಡಿದ ತಕ್ಷಣ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆ ಥರ ಕಮ್ಮಿ ಆಗಿರೋದು. ಸೊ ಅದಕ್ಕೋಸ್ಕರ ಇವಾಗ ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೀನಿ ಆಲ್ರೆಡಿ. ಸೊ ನನ್ನ ರೆಡಿ ಆಗೋದಕ್ಕೆ ಕೇಳಿ ಹಸ್ಬೆಂಡ್ ಇಲ್ಲಿ ಮೂವಿ ನೋಡ್ಕೊಂಡು ಬಾಕಿ ಆಗಿಬಿಟ್ಟಿದ್ದಾರೆ. ಕೇಕ್ರಲ್ಲಿ ಹೋಮ್ವರ್ಕ್ ಪಡಿಸಿತ್ತು, ನಿಸ್ಕರಿಸಿತ್ತು ಎಲ್ಲ ತೆಗೆಕೊಂಡು ಬಾಕಿ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಹಾಕೊಂಡು
ಸೊ ಇವಾಗ ಹಸ್ಬೆಂಡು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ, ಬೇಗ ಹೋಗಿ ಬರೋಣ ಅಂತೇಳಿ. ಮೊನ್ನೆನೂ ಲಾಸ್ಟ್ ವೀಕೇನೋ ಅವಳಿಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ಅವಳಿಗೂ ಗಂಟ್ಲು ನೋವೆಲ್ಲ ಇತ್ತು. ಆ ಗಂಟ್ಲು ನೋವು ಇನ್ನೂ ಕಮ್ಮಿ ಆಗಿಲ್ಲ. ಸೊ ಅದನ್ನು ತೋರಿಸ್ಕೊಂಡು ಬರೋಣ ಏನಾಗಿದೆ ಅಂತೇಳಿ. ಅವತ್ತೂ ಹೇಳಿದರು ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಮೆಡಿಸಿನ್ ಎಲ್ಲ ಕೊಟ್ಟಿದ್ರು, ಕುಡ್ದಿದ್ಲು. ಅವಳು ಜಾಸ್ತಿ ಕುಡಿಯೋದು ಇಲ್ಲ, ಅದೇ ಒಂದು ಪ್ರಾಬ್ಲಮ್ ಆಗೋದು ಮಕ್ಕಳದು. ಏನಂದರೆ ಜ್ವರ ಬರಲಿ ಏನೇ ಹುಷಾರಿಲ್ಲದೆ ಆಗಲಿ ಅವರಿಗೆ ಮೆಡಿಸಿನ್ಸ್ ಕೊಡೋದೇ ಒಂಥರ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏನು ಹೋಗೋದಕ್ಕೆ ಹೊರಟಿದ್ದೀವಿ. ಹಸ್ಬೆಂಡೂ ಬಂದರು ಇಲ್ಲಿ. ಸೊ ಇಲ್ಲಿ ನನ್ನ ಹಸ್ಬೆಂಡದು ಕೂದಲು ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿದೆ, ಅವರಿಗೆ ಟೈಮೇ ಸಿಕ್ಕಿಲ್ಲ ಹೇರ್ ಕಟ್ ಮಾಡಲಿಕ್ಕೆ. ಸೊ ಇಲ್ಲಿ ನನ್ನ ಮಗಳು ಹೇಳ್ತಾ ಇದ್ಲಿದ್ದು ಎಷ್ಟೊಂದು ಕೂದಲು ಬಂದಿದೆ, ಇದನ್ನು ಕಟ್ ಮಾಡಿಸಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾಳೆ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತೇಳಿ ಅವ್ರ ಮಗಳಿಗೆ ಹೇಳ್ತಾಯಿದ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ ಕ್ಲಿನಿಕ್ಕಿಗೆ. ಸ್ವಲ್ಪ ಏನು ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ಸ್ವಲ್ಪ ಏನು ಓಕೆ ಆಗಿದ್ದಾಳೆ, ಆದ್ರೂ ಓಕೆ ಆಗಿದ್ದಾಳೆ ಅಂತೇಳಿ ಬಿಟ್ಟರೆ ಆಮೇಲೆ ರಾತ್ರಿನೂ ಜ್ವರ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ತೋರಿಸ್ಕೊಂಡೇ ಡಾಕ್ಟ್ರಿಗೆ ಮೆಡಿಸಿನ್ಸ್ ಎಲ್ಲ ತಗೊಬರೋಣ ಅಂತೇಳಿ. చెప్పాడు అలీజా చెప్పు మాకు. ಇಲ್ಲಿ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಬಂದಾಯಿತು. ಡಾಕ್ಟ್ರು ಅಂದರು ಒಳಗಡೆ ಜ್ವರ ಇದೆ, ರಾತ್ರಿ ಬರ್ಬೋದು ಜ್ವರ ಅಂತೇಳಿ. ಅದಕ್ಕೆ ಮೆಡಿಸಿನು ಕೊಟ್ಟರು. ಆಮೇಲೆ ಅವಳಿಗೆ ಇನ್ಫೆಕ್ಷನು ಆಗಿದೆಯಲ್ವಾ, ಸೊ ಅದಕ್ಕೋಸ್ಕರ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇವಳು ಅಂತೂ ತುಂಬಾ ಹಠ ಮಾಡ್ತಾ ಇದ್ಲು ಪಾನಿಪುರಿ ಬೇಕು ಅಂತೇಳಿ. ಅಂದರೆ ಜ್ವರ ಬಂದಿರೋದಲ್ವ ಬಾಯಿ, ಅವಳಿಗೊಂಥರ ಏನು ಇದಾಗ್ತಾ ಇದೆ, ಏನು ಒಂಥರ ಕಹಿ ಥರ ಎಲ್ಲ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅವಳಿಗೆ ಏನಾದರೂ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತೇಳಿ ಆಸೆ ಆಗ್ತಾಯಿತ್ತು. ಸೊ ಅವಳು ಹಠ ಮಾಡಿದ್ರಂತೂ ಬಿಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಒಂದು ಪಾನಿಪುರಿ ತಿನ್ಸ್ಕೊಂಡು ಬರೋಣ ಅಂತೇಳಿ ಅಲ್ಲಿಂದ ಪಾನಿಪುರಿನೂ ತಿನ್ಸ್ಕೊಂಡು ಬಂದೆ. ತುಂಬಾ ಹಸ್ಬೆಂಡ್ ಅಂತೂ ಬೈತಾನೆ ಇದ್ದರು, ಅವಳಿಗೆ ಹುಷಾರಿಲ್ಲ, ಗಂಟ್ಲು ಇನ್ಫೆಕ್ಷನ್ ಆಗಿದೆ, ಆದ್ರೂ ಇನ್ನು ಪಾನಿಪುರಿ ತಿನ್ನಿಸ್ತಿದ್ಯಲ್ವ ಅಂತೇಳಿ. ಅವಳು ನನಗೆ ಅಳೋದು ಕೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನೋ ಒಂದು ತಿನ್ಸ್ಕೊಂಡು ಬಂದಿರೋದು. ಸೊ ಇಲ್ಲಿ ಬಂದಾದಮೇಲೆ ಮನೆಯಲ್ಲಿ ಮೊಟ್ಟೆನ ಹೋಗುವಾಗಲೇ ಬೇಯಿಸಿಟ್ಟಿದೆ, ನೈಟಿಗೆ ಎಗ್ ರೋಸ್ಟ್ ಮಾಡೋಣ ಅಂತೇಳಿ. ಸೊ ಇವಾಗ ಎಗ್ ರೋಸ್ಟ್ ಮಾಡಿದ್ದೀನಿ. ಸಿಂಪಲ್ ಆಗಿರುವಂತಹ ರೆಸಿಪಿನೇ, ಇದರದ್ದು ರೆಸಿಪಿನ ನಾನೇನೇನು ಶೇರ್ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ. ಸೊ ಅದಕ್ಕೋಸ್ಕರ ಎಗ್ ರೋಸ್ಟ್ ಮಾಡಿರೋದು. ಸೊ ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಏನಾದರೂ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಲ್ವ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಚನಾ ಪಲಾವ್ ಮಾಡೋಣ ಅಂತೇಳಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಚನಾ ಪಲಾವ್. ಸೊ ಅದಕ್ಕೋಸ್ಕರ ಅದು ಮಾಡೋಣ ಅಂತೇಳಿ. ಇದು ಅಷ್ಟು ಸಾಕಾಗ್ತಾ ಇಲ್ಲ, ಚನಾ ಇನ್ನೂ ಜಾಸ್ತಿ ಹಾಕು ಅಂತ ಹೇಳ್ತಾ ಇದ್ದಾಳೆ, ಯಾಕಂದರೆ ಅವಳಿಗೆ ಚನಾ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹಾಕು, ರೈಸ್ ಕಮ್ಮಿ ಇರಲಿ, ಚನಾ ಜಾಸ್ತಿ ಇರಲಿ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಇಲ್ಲಿ ಚನಾ ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲಿ ಇದನ್ನು ಸೋಕ್ ಮಾಡಿ ಇಡೋಣ ಅಂತೇಳಿ ಇವಾಗ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಚಪಾತಿಗೂ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೆ. ಅಂದರೆ ಹಾಸ್ಪಿಟಲಿಗೆ ಹೋಗುವಾಗಲೇ ಚಪಾತಿ ಹಿಟ್ಟು ಕಲಸಿ ಮೊಟ್ಟೆನ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಬಂದಾದಮೇಲೆ ಏನು ಈಸಿ ಆಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಮೊಟ್ಟೆದು ಏನು ರೋಸ್ಟ್ ಮಾಡಿದ್ದೀನಿ, ಎಗ್ ರೋಸ್ಟ್. ಇಲ್ಲಿ ಚಪಾತಿಗೆ ಹಿಟ್ಟು ಕಲಸಿ ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಏನೂ ತಿಳಿಸೋದಕ್ಕೆ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಮೆಂಟಲ್ಲಿ ಒಂದು ಹಾರ್ಟ್ ಆದರೂ ಸೆಂಡ್ ಮಾಡಿ. ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.